ಈಗ ಟೈಮ್ ಅಂತೂ 5 ಆಗ್ಯದ್ರಿ. ಗಂಟೆ ನೀರು ಬಂದವ, ಹಂಗಾಗಿ ನೀರು ತುಂಬಕತ್ತಿದೆ. ಯಾಕಂದ್ರೆ ಅವರೇ ತುಂಬ್ತಿದ್ರು ದಿನ. ಅವರು ಇವತ್ತೊಂದು ಸ್ವಲ್ಪ ದಡ ಹೋಗಿದ್ರಿ ಹೊಲಕ್ಕೆ, ಅದಕ್ಕಾಗಿ ಹೊಲಕ್ಕೆ ಹೋಗ್ಯಾರ ಅಂತ ಹೇಳ್ಕೇಸಿಂದ ಈಗ ಎದ್ದು ನೀರು ತುಂಬ್ಲತ್ತೀನಿ. ಇನ್ನು ಯಾರೂ ಎದ್ದಿಲ್ರಿ, ಇನ್ನು ಮಕ್ಕೊಂಡಾರ ಎಲ್ಲರೂ. ನೀರಂದು ಒಂದು ಸ್ವಲ್ಪ ಅಲ್ಲಿ ದವಡನೆ ಬರ್ತಾವ್ರಿ. ಇವತ್ತು ಬೆಳಕು ಹರಿದ್ಮೇಲಂತೂ ಬರಂಗಿಲ್ಲ. ಇನ್ನು ಕತ್ಲಿರ್ತದ, ಅವಾಗೆ ಬರ್ತಾವ್ರಿ ನೀರಂತೂ. ಈಗ ನಮ್ಮೆಲ್ಲೂ ಎದ್ದು ಬಂದನ್ರಿ ಹೊರಗೆ. ಇನ್ನು ಯಾರು ಎದ್ದಿಲ್ರಿ, ಇನ್ನು ಎಲ್ಲರೂ ಮನ್ಕೊಂಡ್ರ. ಕತ್ಲಂತೂ ಭಾಳ ಅದಲ್ರಿ. ಒಂದು ಸ್ವಲ್ಪ ಥಂಡಿನೂ ಭಾಳ ಅದ ರೀ. ಥಂಡಿ ಅಂತೂ ಜಾಸ್ತಿ ಅದ ರೀ. ಒಂದು ಸ್ವಲ್ಪ ತಣ್ಣಗೆ ಭಾಳ ಅದ. ಗಾಳಿ ಭಾಳ ಬೀಳ್ತದೆ ರೀ ಹೊತ್ತು ಮುಣಿಗೆ ಹಿಡ್ಕೊಂಡು ನಸುಕ್ನಾಗಂತೂ. ಅದಕ್ಕಾಗಿ ಈ ಗಾಳಿ ಥಂಡಿ ಕಲ್ಯಾಗ ಹುಡುಗರಂತೂ ಏನೋ ಮನ್ಕೊಂಡಾರ, ಯಾರು ಎದ್ದಿಲ್ಲ. ಅವ್ರಂತೂ ಹೇಳಂಗಿಲ್ಲ ರೀ ಜಾಸ್ತಿ ಅವ್ರು ಹೇಳೋದಂತೂ ಇವಳು ಕೇಳ್ತಾರೆ. ಅದಕ್ಕಾಗಿ ನಾನು 5ಕ್ಕೆ ನೀರು ಬಂದೀವಿ ರೀ. ಹಂಗಾಗಿ ನೀರು ತುಂಬಕತ್ತ. ನೀರೇನು ಭಾಳ ಬರಂಗಿಲ್ಲ ರೀ, ಒಂದು ಬ್ಯಾರಲ್ ಬರ್ತಾವ. ಕುಡಿಯೋ ಪುರ್ತಕ್ಕೆ ಇಟ್ಟು ಬರ್ತಾವ್ರಿ. ಯಾಕಂದ್ರೆ ಇಲ್ಲೇ ಮನೆ ಮಗ್ಗಲ್ಗೆ ಗುಮ್ಮಿ ಅದಲ್ರಿ, ಗುಮ್ಮಿಯೇ ಜಾಸ್ತಿ ತುಂಬ್ತಾರೆ ಎಲ್ಲರೂ. ಅಂದ್ರೂ ನಮ್ಗೆ ರಗಡಾತಾವ್ರಿ. ಇವೇ ನೀರೇ ಒಂದು ಬ್ಯಾರಲ್ ಬರ್ತಾವ್ರಿ. ಇವೇ ಸಾಕಾತಾವ ಕುಡ್ಲಿಕ್ಕೆ. ಮತ್ತು ಬಳಸ್ಲಿಕ್ಕೂ ರಗಡಾತಾವ್ರಿ. ದಿನ ಬರ್ತಾವ್ರಿ ನೀರಂತೂ. ಇನ್ನು ಏನು ಕೆಲಸ ಅಂತೂ ಮಾಡಿಲ್ರಿ. ಈಗ ಎದ್ದು ನೀರು ತುಂಬ್ಲಕತ್ತೀನಿ. ನೀರಂತೂ ಭಾಳ ದೊಡ್ಡ ಬರ್ತಾವಲ್ರಿ, ಹಂಗಾಗಿ ಎದ್ದು ನೀರು ತುಂಬ್ಲತ್ತೀನಿ. ಇನ್ನು ಕಸ ಬಾಂಡೆ ಅಂತೂ ಕೆಲಸ ಅಂತೂ ಭಾಳ ಅದ ರೀ. ಇನ್ನು ಅದಿಷ್ಟೇ ಮಾಡ್ಕೋಬೇಕು. ಎಲ್ಲೂ ಅಂತೂ ನಸುಕ್ನಾಗ ಎದ್ದ ಮತ್ತು ಹೋಗಿ ಮಕ್ಕೊಂಡು ಈಗ ಎದ್ದನ್ರಿ. ಮತ್ತು ಆ ಟೈಮ್ ಅಂತೂ ಈಗ 6 ಆಗ್ಯದ್ರಿ. ಬೆಳಕು ಹರಿದ್ಬಿಟ್ಟದ. ಒಂದು ಸ್ವಲ್ಪ ಹಂಗಾಗಿ ಕಸ ಹೊಡ್ಲಿಕತ್ತೇನ್ರಿ. ಅವನು ಎದ್ದು ಕೇಸಿಂದ ನಾನು ಇನ್ನೊಂದು ಭಾಂಡೆ ಇಟ್ಟೀನಿ ರೀ. ಆ ಭಾಂಡೆ ಅಂತೂ ಭಾಳ ಇದ್ದೇವ್ರಿ. ಇವತ್ತು ನಿನ್ನೆ ಸಂಜೆ ಕಡೆ ಬಂದು ತಿಕ್ಕಬೇಕಂದ್ರೆ ತಿಕ್ಕದೇ ಆಗಿದ್ದಿಲ್ಲ. ತಿಕ್ಕಲು ಬಿಟ್ಟಿವಿ. ಈಗ ಭಾಂಡೆ ಅಂತೂ ಭಾಳ ಇರ್ತಾವ. ಭಾಂಡೆ ತಿಕ್ಕೊಂಡು ಇನ್ನು ಎಲ್ಲರೂ ಮನ್ಕೊಂಡ್ರೆ. ಇನ್ನು ಕಸ ಅಂತೂ ಹೊಡೆದಿಲ್ರಿ. ಒಳಗಿಂದ ಇಟ್ಟು ಕಸ ಹೊಡ್ಕೋಬೇಕಿನ್ನ. ಇವತ್ತಂತೂ ಹೊಲಕ್ಕಂತೂ ಹೋಗಂಗಿಲ್ಲ ರೀ. ಯಾಕಂದ್ರೆ ಮನೆಯಾಗ ಒಂದು ಸ್ವಲ್ಪ ನನಗೆ ಬೀಸೋದು ಭಾಳ ಕೆಲಸ ಇತ್ತು. ಹಂಗಾಗಿ ಮನೆಗೆ ಇರ್ತೀನಿ. ಏನು ಅವರಿಗೆ ಹೋಗ್ಯಾರ ರೀ ಹೊಲಕ್ಕೆ. ಹೊಲ್ದಾಗೂ ಏನು ಕೆಲಸ ಇಲ್ಲರಿ ಈಗ. ಅಷ್ಟೇ ಒಂದು ಸ್ವಲ್ಪ ಇತ್ತು ಕೆಲಸ. ಅದಕ್ಕಾಗಿ ನಾನು
ಈಗ ಹೊಲ ಮೇಲೆ ಒಂದು ಸ್ವಲ್ಪ ಅನ್ನಕ್ಕೆ ಇಟ್ಟಿದ್ರಿ ಮೊದಲ ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೆ, ಒಂದು ಕಡೆ ಬೇಳೆ ಹಾಕ್ಬೇಕಂತ ಹೇಳ್ಕೇಸಿಂದ ನೀರು ಇಟ್ಟೇನಿ ರೀ ಹೆಸರು. ಯಾಕಂದ್ರೆ ಒಂದು ಸ್ವಲ್ಪ ಉದ್ರ ಬೆಳೆ ಮಾಡ್ಬೇಕಲ್ಲತ್ತೀನಿ ರೀ, ಅನ್ನ ಅಂತೂ ಕುದ್ಲಿಗತ್ತದ, ಉದ್ರ ಬೆಳೆ ಮಾಡ್ಬೇಕಂತೇಳಿ ನೀರು ಹೆಸರು ಇಟ್ಟಿದ್ದೆ. ಒಂದಿಷ್ಟು ಉದ್ರ ಬೆಳೆ ಇನ್ನೊಂದು ಸ್ವಲ್ಪ ಮಾತೇನು ರೀ ಸಾಂಬಾರು ಮಾಡ್ಬೇಕಾದ್ರೆ ಕೂಡ ಅನ್ನದ ಕೂಡ ಅಂತೂ ಉದ್ರ ಬೆಳೆ ಉಣಂಗಿಲ್ಲ ರೀ. ಅದಕ್ಕಾಗಿ ಉದ್ರ ಬೆಳೆ ಮಾಡಿಕೆಸಿಂದ ಇನ್ನೊಂದು ಸ್ವಲ್ಪ ಏನಾರ ಸಾಂಬಾರು ಮಾಡ್ತೀನಿ. ಒಂದಿಷ್ಟು ಬೇಳೆ ಹಾಕೋದ್ನಂದ್ರೆ ಅನ್ನ ಆಗತ್ತಕ್ಕೆ ಒಂದಿಷ್ಟು ಬೇಳೆ ಭಾಳ ಏನು ಕುದಿಯಂಗಿಲ್ಲ ರೀ, ಒಂದು ಸ್ವಲ್ಪ ಕುದೀತಾವೆ ಉದ್ರ ಬೆಳೆಗಂತೂ. ಇನ್ನು ಈಗ ರೊಟ್ಟಿ ಅಂತೂ ಮಾಡಬೇಕು ರೀ, ರೊಟ್ಟಿ ಇನ್ನೂ ಮಾಡಿಲ್ಲ. ಅದಕ್ಕಾಗಿ ಮೊದಲ ಇಷ್ಟು ಅನ್ನ ಕಿಟ್ಕೊಂಡು ಬೇಳೆ ಹಾಕಿಟ್ಟ. ಹುಡುಗರಂತೂ ಈಗ ಇವತ್ತು ದೌಡನೆ ಹೋಗ್ತಾರೆ ಶಾಲೆಗೆ, ಮತ್ತು ಶಾಲೆಗೆ ಅಂದ್ರೆ 9ಕ್ಕೆ ಹೋಗ್ತಾರೆ ರೀ. ಆದ್ರೆ 9 ಆಗಾದ್ರೆ ತಯಾರಾಗಿ ನಿಂದಿರ್ತಾರೆ ರೀ ಅವ್ರು ಊಟ ಮಾಡಿ. ಅದಕ್ಕಾಗಿ ದೌಡನೆ ಹಾಕಿದ್ದೆ ನಾನು. ಸ್ವಲ್ಪ ಅನ್ನ ಇಟ್ಕೇಸಿಂದ ಬ್ಯಾಳೆ ಹಾಕಿದ, ಒಂದಿಷ್ಟು ಬ್ಯಾಳೆ ಅನ್ನ ಆಗಿರ್ತವೆ, ಒಂದಿಷ್ಟು ರೊಟ್ಟಿ ಮಾಡ್ಕೊತೀನಿ ರೀ. ಯಾಕಂದ್ರೆ ಅಷ್ಟು ನಿಂದ್ರಂಗಿಲ್ಲ ರೀ ಅವ್ರು. 9 ಆಯ್ತು ಅಂದ್ರಂತೂ 9ಕ್ಕೆ ಹೋಗ್ತಾರೆ ರೀ ಶಾಲೆಗಂತೂ. ಶಾಲೆ ಅಂತೂ 10ಕ್ಕೆ ಚಾಲು ಆಗ್ತದೆ ರೀ, ಆದ್ರೆ ಅವ್ರು ಹೋಗೋದಂತೂ 9ಕ್ಕೆ. ನಮ್ಮ ಚಿನ್ನಮರಿ ಅಂತೂ ಸಾಲಿಗೆ ಹೊಲಕ್ಕೆ ರೆಡಿ ಆಗಿಬಿಟ್ಟಾಳ್ರಿ. ಆದ್ರೆ ಏನೋ ತಲೆ ಹಿಕ್ಕೊಂಡಿಲ್ಲ ಇವತ್ತು. ಗಗರಿ ಲಂಗ ಗಗರಿ ಉಟ್ಕೊಂಡು ಬಿಟ್ಟಾಳ. ಹಾಯ್ ಚೆನ್ನು. ಪಲ್ಯ ಅಂತೂ ಮಾಡೋದಾಗ್ಯದ್ರಿ. ಈಗ ಅನ್ನನೂ ಒಂದು ಸ್ವಲ್ಪ ಕುದ್ದದ, ಪಲ್ಯನೂ ಮಾಡ್ಕೊಂಡೀನಿ ರೀ. ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹಾಕಿ ಮಾಡಿದ್ದ, ಏನು ಬೆಳ್ಳುಳ್ಳಿ ಏನು ಹಾಕಿಲ್ಲ, ಉಳ್ಳಾಗಡ್ಡಿ ಟೊಮೆಟೊ ಹಾಕಿ ಮಾಡಿದ್ದ. ಒಂದು ಸ್ವಲ್ಪ ನೀರು ಇಟ್ಟಿದ್ರೆ ಭಾಳ ಉದುರಾಯ್ತು ಅಂದ್ರೆ ಊಟ ಮಾಡೋಂಗಿಲ್ಲ, ಉಣಂಗಿಲ್ಲ ನಾವು ಹುಡುಗರು ಅಂತ ಹೇಳಿಸಿದ. ಒಂದು ಕಪ್ನಷ್ಟು ನೀರು ಇಟ್ಟಿದ್ರೆ ಇನ್ನೊಂದು 10 ನಿಮಿಷ ಇದಕ್ಕೆ ಒಂದು ಸ್ವಲ್ಪ ಕುದಿಸ್ತೀನಿ ರೀ. ಯಾಕಂದ್ರೆ ಖಾರ ಅಂತೂ ಇನ್ನೂ ಬರೋವರೆಗೆ ಕುದ್ದಿಲ್ಲ. ಅದಕ್ಕಾಗಿ ಒಂದು 10 ನಿಮಿಷ ಮುಚ್ಚಿಬಿಟ್ಟಿದ್ದೆ. ಈಗ ಪಲ್ಯ ಅಂತೂ ಕುದ್ದದ್ರಿ. ಇದಕ್ಕೆ ಒಂದು ಸ್ವಲ್ಪ ಇಳಿಸ್ಕೊತೀನಿ, ಯಾಕಂದ್ರೆ ರೊಟ್ಟಿಗೆ ಭೀ ನನಗೆ ಭಾಳ ಲೇಟ್ ಆಗ್ತಾರೆ ಈಗ. ಅದಕ್ಕಾಗಿ ಒಂದಿಷ್ಟು ರೊಟ್ಟಿ ಏನು ಭಾಳ ಮಾಡಂಗಿಲ್ಲ ರೀ, ಯಾಕಂದ್ರೆ ಖಡಕ್ ರೊಟ್ಟಿ ಅಂತೂ ಭಾಳ ಇದ್ದು. ಅದಕ್ಕಾಗಿ ಖಡಕ್ ರೊಟ್ಟಿ ಭಾಳ ಒಂದು ಕಿಸಿಂದ ರೊಟ್ಟಿನೂ ತೊಡೆವಣೆ ಮಾಡ್ಬೇಕಲ್ತೀನಿ. ಒಂದು ಸ್ವಲ್ಪ ಮೊದಲ ಸಾಂಬಾರು ಪುಡಿ ಹೊಡಿತೀನಿ ರೀ, ಒಂದು ಸ್ವಲ್ಪ ಸಾಂಬಾರು ಮಾಡುತ್ತೀರಿ. ಸಾಂಬಾರೇನು ಜಾಸ್ತಿ ಮಾಡೋಂಗಿಲ್ಲ, ಸ್ವಲ್ಪನೇ ಮಾಡ್ಬೇಕಂದಿದೆ. ಯಾಕಂದ್ರೆ ಗಟ್ಟಿ ಪಲ್ಯ ಐತಲ್ರಿ, ಅನ್ನದ ಕೂಡ ಅಂತ ಹೇಳ್ಕೇಸಿಂದ ಸಾಂಬಾರು ಮಾಡತ್ತೀನಿ ರೀ. ರೊಟ್ಟಿ ಕೂಡ ಅಂತೂ ಊಟ ಮಾಡೋಂಗಿಲ್ಲ, ಗಟ್ಟಿ ಉಣ್ಗಿ ಮಾಡಿದ್ದ. ಅದಕ್ಕಾಗಿ ಅನ್ನದ ಕೂಡ ಅಂತೂ ಗಟ್ಟಿ ಉಣ್ಗಿ ಚಂದ ಹತ್ತಂಗಿರತ್ತೆ. ಒಂದು ಸ್ವಲ್ಪ ಸಾಂಬಾರು ಮಾಡತ್ತಿದ್ದ. ಹೇಗಿಟ್ಟು ಸಾಂಬಾರು ಮಾಡೋದ್ಮೇಲೆ ಒಂದಿಷ್ಟು ರೊಟ್ಟಿ ಮಾಡಬೇಕು. ಈ ರೊಟ್ಟಿ ಮಾಡಿ ಬಟ್ಟೆಗೆ ಹೊಡಿ ಹಚ್ಚಿ ಒಗಿಬೇಕು. ಹೊಲಕ್ಕಂತೂ ಹೋಗಲ್ಲಲ್ರಿ, ಇವತ್ತಂತೂ ಮನೆಗೆ ಇರ್ತೇವೆ. ಅದಕ್ಕಾಗಿ ಕೆಲಸ ಇವತ್ತು ಲೇಟಾಗಿತ್ತು. ನಮ್ಮ ಚೆನ್ನಮ್ಮಕ್ಕ ಅಂತೂ ನೋಡ್ರಿ ತಲೆ ಇಕ್ಕೊಂಡ ರೆಡಿ ಆಗಿಬಿಟ್ಟ. ತಲೆ ಅಂತೂ ಜಾಸ್ತಿ ಇಕ್ಕಂಗಿಲ್ಲ ರೀ ನಾನು. ಆಕಿನೇ ಒಂದು ಹೇರ್ ಬಿಂಡ್ ಹಾಕ್ಕೊಂಡು ಹಿಕ್ಕೊಂಡ್ಬಿಡ್ತಾ. ಏನೋ ಜಾಸ್ತಿನೇ ಹಿಕ್ಕೊಳಕ್ಕೆ ಇದು ಮಾಡಕತ್ತರ ಅಂದ್ರೆ ನಾನು ಎಣ್ಣೆ ಹಾಕ್ತೀನಿ. ಇಬ್ಬರು ನೋಡ್ರಿ ಹೆಂಗೆ ಬಂಡ್ರ ಬಡ್ಕೊಂಡು ರೆಡಿಯಾಗಿ ನಿಂತಾರಿ. ದೊಡ್ಡವ್ರಕ್ಕಿಂತ ಮೊದಲ ಇವರಿಬ್ಬರೇ ಅಂತೂ ಮುಂಜಾನೆ ಯಾವ್ಯಾದ್ರಪ್ಲಿ ಜಳಕ ಮಾಡ್ಕೇಸಿಂದ ಅದಿಟ್ಟು ರೆಡಿಯಾಗಿ ನಿಂತು ಬಿಡ್ತಾರೆ. ಅವ್ರನ್ನ ಅಂತೂ ಜಳಕ ಮಾಡಿಲ್ರಿ ಇಬ್ಬರು ದೊಡ್ಡವರು. ಇವರೇ ಇಬ್ಬರು ಜಳಕ ಮಾಡ್ಕೇಸಿಂದ ನಿಂತಾರ್ರಿ. ಈಗ ಊಟ ಮಾಡ್ಬೇಕಂತೇಳಿ ಗಂಗಾ ತೊಳಗತ್ತಾಳ್ರಿ. ನಮ್ಮ ಚೆನ್ನಮ್ಮಕ್ಕ ಅಂತೂ ಊಟಕ್ಕೆ ಕೂತಾಳ್ರಿ. ಈಗ ಹೊಲಕ್ಕೆ ಹೋಗೋದಿತ್ತಂತಂದ್ರು ಕೆಲಸ ಅಂತೂ ಭಾಳ ದೌಡ ಆಗಿಬಿಡ್ತು ರೀ. ಯಾಕಂದ್ರೆ ಹೊಲಕ್ಕೆ ಹೋಗ್ಬೇಕಪ್ಪ ಅಂತೇಳಿ ಮನೆಯಾಗಿದ್ದರಂತೂ ಎಷ್ಟು ಮಾಡಿದ್ರು ದೌಡ ಕೆಲಸನೇ ಆಗಂಗಿಲ್ಲ ರೀ.
ಆ ಕೆಲಸ ಅಂತೂ ಭಾಳ ಎದ್ದು ಬಿಡಿಸ್ರಿ ಮನೆಯಾಗಿತ್ತಂದ್ರೆ. ಹೊಲಕ್ಕೆ ಹೋಗೋದಿತ್ತಂದ್ರೆ ಲೇಟ್ ಆತು ಅಂತ ಕೇಸಿಂದ ಬಡ 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 ಮಾಡ್ಕೊಳ್ಳೋದು ಆಗ್ತದ್ರಿ. ಇವತ್ತಂತೂ ಮನೆಗೆ ಎತ್ತಿಗೇಸಿಂದ ಏಳಾಗಿಬಿಟ್ಟದ್ರಿ. ಇನ್ನು ಕೆಲಸ ಅಂತೂ ಈಗ ಅನ್ನ ಸಾರು ರೊಟ್ಟಿ ಮಾಡೀನಿ. ರೊಟ್ಟಿ ಮಾಡಿಲ್ರಿ ನಾ, ಅನ್ನ ಸಾರು ಗಟ್ಟಿ ಉದ್ರಿ ಪಲ್ಯ ಮಾಡಿದ. ಅದರ ಇನ್ನು ರೊಟ್ಟಿ ಮಾಡ್ಬೇಕು ರೀ. ಎಲ್ಲ ಕೆಲಸ ಮಾಡಿದ್ರೆ ಮತ್ತು 10-10:30 ಆಗಿಬಿಡ್ತದೆ ರೀ. ಟೈಮ್ ಅಂತೂ ಹೊಲಕ್ಕೆ ಹೋಗೋದಿತ್ತಂದ್ರೆ ಅಂತೂ 9-9:30 ಕೆಲಸ ಆಗಿಬಿಡ್ತದೆ ರೀ. ಮನೆಯಾಗಿದ್ರಂತೂ ಅಷ್ಟೇನು ಬಡ ಬಡ ಆಗಂಗಿಲ್ಲ ರೀ. ಇವತ್ತಿನ ಮನೆಯಾಗಿರ್ತೇವೆ ಬಿಡು ಅನ್ನಿಸ್ತದಲ್ರಿ. ಹಂಗಾಗಿ ಕೆಲಸ ಮಾಡೋಕ್ಕಂತೂ ಭಾಳ ಲೇಟ್ ಆಗಿಬಿಡ್ತದೆ. ನಮಸ್ಕಾರ ಎಲ್ಲರೂ ಆರಾಮಿದ್ದೀರಿ. ನಾವು ಕೂಡ ಆರಾಮಿದ್ದೇವೆ ನೋಡ್ರಿ. ಇವತ್ತು ಬ್ಲಾಗ್ನ 10 ಗಂಟೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ನಾನು. ಎಲ್ಲ ಮನೆ ಕೆಲಸ ಅಂತೂ ಆಗ್ಯದ್ರಿ. ಹುಡುಗರು ಸಾಲಿಗೆ ಹೋಗ್ಯಾರ. ಅವರು ಒಂದು ಸ್ವಲ್ಪ ಈಗ ಹೊಲಕ್ಕೆ ಹೋಗ್ಯಾರ್ರಿ. ನಾನು ಇವತ್ತೇನು ಹೊಲಕ್ಕೆ ಹೋಗಂಗಿಲ್ಲ ರೀ, ಮನೆಗೆ ಇರ್ತೀನಿ. ಇವತ್ತು ಹೊಲಕ್ಕಂತೂ ಹೋಗಿಲ್ರಿ, ಮನೆಗೆ ಇದ್ದೀನಿ. ಯಾಕಂದ್ರೆ ಹೊಲದಾಗಂತೂ ಎಲ್ಲ ಕೆಲಸನೂ ಆಗ್ಯದ್ರಿ. ಅದಕ್ಕಾಗಿ ಒಂದು ಸ್ವಲ್ಪ ಮನೇಲಿ ಕೆಲಸ ಮಾಡ್ಲಿಕ್ಕೆ ಹೊತ್ತೆ ಆಗಿತ್ತು ರೀ. ಹಾಗಾಗಿ ಅವರು ಒಂದು ಸ್ವಲ್ಪ ಮುಂಜಾನೆ ಬುತ್ತಿ ತೊಗೊಂಡು ಹೋಗಿದ್ರು. ಅದಕ್ಕಾಗಿ ಲೇಟೇ ಆಗ್ಯದ ಅಂತ ಹೇಳ್ಕೇಸಿಂದ ಮನೆಗೆ ಇದ್ದೀನಿ. ಹೋಗಿಲ್ರಿ ಇವತ್ತು ಹೊಲಕ್ಕಂತೂ. ಹುಡುಗರಂತೂ ಎಲ್ಲ ಸಾಲಿಗೆ ಹೋಗ್ಯಾರಿ. ನಮ್ಮ ಚೆನ್ನಮ್ಮ ಸಾಲಿಗೆ ಹೋಗ್ಯಾಳ, ಎಲ್ಲರೂ ಸಾಲಿಗೆ ಹೋಗ್ಯಾರ. ಮುತ್ತೆನೂ ಈಗ ಊಟ ಮಾಡಿ ಆ ಕಡೆ ಹೊರಗೆ ಹೋಗ್ಯಾರಿ. ನಾವು ಮನೆಗೆ ಇದ್ದೇವೆ ಅಂದ್ರೆ ಆಯ್ತು ರೀ. ಅವ್ರು ಮುತ್ತೆ ಅಂತೂ ಹೊರಗೆ ಹೋಗ್ಬಿಡ್ತಾರೆ. ಯಾಕಂದ್ರೆ ನಾವು ಯಾರು ಇದ್ದಿಲ್ಲ ಅಂದರೆ ಮನೆ ಕಡೆ ಎಲ್ಲ ಕುರಿ ಅದು ಇಲ್ಲೇ ಇರ್ತಾವೆ, ನೀರದು ಕುಡ್ಸ ಇರ್ತದೆ ಅಂಥೇಳಿ ಇಲ್ಲೇ ಮನೆಗೆ ಕುಂದಿರ್ತಾರೆ. ಮತ್ತು ಮನೆಗೆ ನಾವ್ಯಾರು ಇರಲಿಲ್ಲ, ಹುಡುಗರು ಇದ್ರಂದ್ರೆ ಅವ್ರಂತೂ ಹೊರಗೆ ಹೋಗ್ಬಿಡ್ತಾರೆ. ಅದಕ್ಕೆ ಮುಂಜಾನೆ ಊಟ ಮಾಡಿ ಹೋಗ್ಯಾರ ಅವ್ರು ಹೊಲಗಂತೂ. ಈಗ ಊಟ ಅದು ಅಂತೂ ಎಲ್ಲರದ್ದು ಆಗ್ಯದ್ರಿ. ಈಗ